ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನೀವೆಲ್ಲ ಕ್ಲಾಸ್ 10th ಮುಗಿಸಿ ಫಸ್ಟ್ ಇಯರ್ PUCಗೆ ಬಂದಿದ್ದೀರಾ? ಹಾಗಿದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮಗಾಗಿ. ಯಾಕೆ ಅಂದರೆ ಕ್ಲಾಸ್ 10th ತನಕ ಸ್ಕೂಲ್ ಲೆವೆಲ್ ಆಯಿತು ಮಕ್ಕಳೇ. ಕ್ಲಾಸ್ 11ಗೆ ಅಂತ ಬಂದಾಗ ಇದು ಕಾಲೇಜ್ ಲೆವೆಲ್. ಹೊಸ ಜೀವನ, ಹೊಸ ಲೈಫ್, ಕರೆಕ್ಟ್ ಅಲ್ವಾ? ಇದೇನು ಮ್ಯಾಮ್ ಈ ರೀತಿಯಾಗೆಲ್ಲ ಹೇಳ್ತಿದ್ದೀರಾ? ಎಸ್, ಹೆದರ್ಕೊಳ್ಳೋ ಅಗತ್ಯ ಏನಿಲ್ಲ. ಸ್ಕೂಲ್ ಲೈಫ್ ಹೇಗಿರುತ್ತೋ ಕಾಲೇಜ್ ಲೈಫು ಹಾಗೆ ಇರುತ್ತೆ. ಆದರೆ ನಿಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಮಕ್ಕಳೇ. ಸ್ವಲ್ಪ ಓದೋದ್ರಲ್ಲಿ ಸೀರಿಯಸ್ನೆಸ್ ಜಾಸ್ತಿ ಮಾಡ್ಕೋಬೇಕು, ನಿಮ್ಮ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನನ್ನು ಮೇಂಟೈನ್ ಮಾಡಬೇಕು. ಅವಾಗ ಖಂಡಿತ ನೀವು ಒಳ್ಳೆ ಸ್ಕೋರನ್ನು ಮಾಡಬಹುದು. ಓಕೆ, ಈಗ ನಾನು ಏನನ್ನ ಹೇಳೋದಕ್ಕೆ ನಿಮಗೆ ಬಂದಿದ್ದೀನಿ ಅಂದರೆ ಮಕ್ಕಳೇ, ನಾವು ಒಂದು ಕೆಲಸನ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ, ಏನನ್ನ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಈಗ ನಾನು ನಿಮಗೆ ಅದನ್ನೇ ಹೇಳೋದಕ್ಕೆ ಹೊರಟಿರೋದು. ಸೊ ಯಾವೆಲ್ಲ ಮಿಸ್ಟೇಕ್ಗಳನ್ನು ಕ್ಲಾಸ್ 11th PUCಯಲ್ಲಿ ಇರ್ತಕ್ಕಂಥ ಮ್ಯಾಥಮೆಟಿಕ್ಸಲ್ಲಿ ನೀವು ಅವಾಯ್ಡ್ ಮಾಡಿದರೆ, ಯಾವ ಮಿಸ್ಟೇಕ್ಗಳನ್ನು ಅವಾಯ್ಡ್ ಮಾಡಿದರೆ ನೀವು ಫುಲ್ ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಓಕೆ ಫೈನ್. ಅದೆಲ್ಲ ಏನಪ್ಪ ಅಂತ ಅಂದರೆ, ಏನೆಲ್ಲ ಮಿಸ್ಟೇಕ್ ಅದು ಅಂದರೆ, ಸ್ಟಡಿಯಿಂಗ್ ಓನ್ಲಿ ಬಿಫೋರ್ ಎಕ್ಸಾಮ್ಸ್. ಮಕ್ಕಳೇ, ಯಾಕಪ್ಪ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂದರೆ, ನೋಡಿ, ಇಷ್ಟು ದಿನ ಎಕ್ಸಾಮ್ ಟೈಮಲ್ಲಿ ನೀವು ಓದ್ಕೊಂಡಿದ್ರೆ ಅದು ಅನುಕೂಲ ಆಗ್ತಿತ್ತು. ಓಕೆ, ಹೆಂಗೋ ಗೆದ್ದು ಬಿಡ್ತಿದ್ರಿ ಅಂತ ಇಟ್ಕೊಳ್ರಿ. ಆದರೆ ಇವಾಗ ಆ ರೀತಿ ಮಾಡಬೇಡಿ ಮಕ್ಕಳೇ. ಯಾಕಪ್ಪ ಅಂದರೆ, ನೀವು ಕ್ಲಾಸ್ 11th ಅಂದರೆ ಫಸ್ಟ್ ಇಯರ್ PUC ಬೋರ್ಡ್ ಎಕ್ಸಾಮ್ ತನಕ ಮಾತ್ರ ಸೀಮಿತ ಆಗಿರೋದಲ್ಲ. ನೀವೇನಾದರೂ ಸೈನ್ಸ್ ತಗೊಂಡಿದ್ರಿ ಅಂತ ಇಟ್ಕೊಳ್ರಿ. ಓಕೆ, ಸೈನ್ಸ್ ಅಂತಲ್ಲ, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ನಾನು ಹೇಳೋದು ಜೆನ್ಯೂನ್ ಆಗಿ ಹೇಳ್ತೀನಿ. ಇದು ಈ 11th ಏನಿದೆ ಅಲ್ಲ, ಇದು ಮುಂದೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ. ಓಕೆ, ಅದಕ್ಕೆ ಇದು ಫೌಂಡೇಶನ್ ಇದ್ದ ಹಾಗೆ. ಈಗ ಎಕ್ಸಾಂಪಲ್ ಅಂದರೆ KCET ತಗೊಳ್ರಿ. KCETಯಲ್ಲಿ ನಿಮಗೆ ಕ್ಲಾಸ್ 12th ಮಾತ್ರ ಕಾನ್ಸೆಪ್ಟ್ ಇರುತ್ತೆ ಅನ್ಕೊಂಡಿದ್ದೀರಾ? ಇಲ್ಲ, 11th ಅಲ್ಲಿ ಇರ್ತಕ್ಕಂಥ 30% ಪ್ರಶ್ನೆಗಳು ಅರ್ಥ ಮಾಡ್ಕೊಳ್ಳಿ. KCETಯಲ್ಲಿ ಔಟ್ ಆಫ್ 100 30% ಆಫ್ ದ ಕ್ವೆಶನ್ಸ್ ವಿಲ್ ಬಿ ಕಮಿಂಗ್ ಫ್ರಮ್ ಕ್ಲಾಸ್ 11. ಹಾಗಿದ್ರೆ ಈಗ ಹೇಳಿ, ಇದು ಇಗ್ನೋರ್ ಮಾಡುವಂಥ ವಿಷಯನ? ಖಂಡಿತ ಇಲ್ಲ. 30% ಪ್ರಶ್ನೆಗಳು KCETಯಲ್ಲಿ ನಿಮಗೆ ಫಸ್ಟ್ ಇಯರ್ PUCಯಿಂದನೇ ಬರುತ್ತೆ. ಉಳಿದ 70% ಸೆಕೆಂಡ್ ಇಯರ್ PUCಯಿಂದ ಬರುತ್ತೆ. ಅಂತೂ 30% ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಓಕೆನಾ? ಅರ್ಥ ಆಗ್ತಿದೆ ಅಲ್ಲ? ಸೊ ಹಾಗಿದ್ರೆ ಸ್ಟಡಿಯಿಂಗ್ ಓನ್ಲಿ ಬಿಫೋರ್ ಎಕ್ಸಾಮ್, ಈ ರೀತಿ ಮನಸ್ಥಿತಿ ಏನಾದರೂ ಇತ್ತು ಅಂದರೆ ದಯವಿಟ್ಟು ಅದನ್ನು ಬಿಡಿ. ದಿನನಿತ್ಯ ಓದುವಂಥ ಅಭ್ಯಾಸನ ಇವಾಗಾದರೂ ನೀವು ಮಾಡ್ಕೊಳ್ಳಿ. ಓಕೆ, ಮಾಡ್ಕೋಬೇಕು, ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟು ಮೆಮೊರೈಸಿಂಗ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್. ಇದಂತೂ ತುಂಬ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಇದು ಯಾವುದೇ ಹಂತದಲ್ಲಾದರೂ ಆಗಲಿ ಫೇಲಿಯರ್ ಕೊಡುತ್ತೆ, ಹೌದಾ? ಸೊ ಬರೀ ನಾನು 11th ಬಗ್ಗೆ ಅಷ್ಟೇ ಹೇಳೋದಿಲ್ಲ. ನೀವೆಲ್ಲೇ ಹೋಗ್ರಿ, ಯಾವುದೇ ವಿಷಯನ ನೀವು ಅರ್ಥ ಮಾಡ್ಕೊಳ್ದೆ ಬರೀ ಇಟ್ಕೊಳ್ತೀರಾ ಅಂತಂದರೆ ನಿಮ್ಮ ಮೆಮೊರಿ ಪವರ್ ಚೆನ್ನಾಗಿರ್ಬೋದು ಅಂತ ಇಟ್ಕೊಳ್ರಿ. ಆದರೆ ಅದು ತಾತ್ಕಾಲಿಕವಾಗಿ ಮಾತ್ರ ಹೆಲ್ಪ್ ಮಾಡುತ್ತೆ, ಎಕ್ಸಾಮ್ ಮೂಮೆಂಟಿಗೆ ಮಾತ್ರ ಹೆಲ್ಪ್ ಮಾಡುತ್ತೆ. ಮುಂದೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಸ್ಪೆಷಲಿ KCET ಅಂತ ಎಕ್ಸಾಮ್ಗಳಿಗೆ ಅದರಿಂದ ಯಾವ ಪ್ರಯೋಜನ ಆಗೋದಿಲ್ಲ ಮಕ್ಕಳೇ. ಹಾಗಾಗಿ ನೀವೇನೇ ಕಲೀರಿ ಅದನ್ನು ಇನ್ ಡೆಪ್ತ್ ಆಗಿ ಕಲೀರಿ, ಅರ್ಥ ಮಾಡ್ಕೊಂಡು ಕಲೀರಿ. ಓಕೆ, ಏನು ನೆಕ್ಸ್ಟು ಇಗ್ನೋರಿಂಗ್ NCERT ಎಕ್ಸಾಂಪಲ್ಸ್. ಡೋಂಟ್ ಡೂ ದಟ್. NCERT ಎಕ್ಸಾಂಪಲ್ಗಳು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸ್ಪೆಷಲಿ ಕ್ಲಾಸ್ 11th ಅಂತ ಬಂದಾಗ, ನಾನು ಬೋರ್ಡ್ ಲೆವೆಲ್ ಬಗ್ಗೆ ಮಾತಾಡ್ತಿದ್ದೀನಿ ಈಗ. ಕ್ಲಾಸ್ 11th ಬೋರ್ಡ್ ಎಕ್ಸಾಮಿನೇಷನಲ್ಲಿ ನಿಮಗೆ ಬೇಕಾಗಿರುವಂಥದ್ದು NCERTಯಲ್ಲಿ ಇರ್ತಕ್ಕಂಥ ಪಿನ್ ಟು ಪಿನ್, ಅದು ಎಕ್ಸಾಂಪಲ್ ಕ್ವಶನೇ ಆಗಿರ್ಬೋದು, NCERT ಎಕ್ಸಸೈಸ್ ಕ್ವಶನೇ ಆಗಿರಬಹುದು, ಬಹಳ 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 ಇಂಪಾರ್ಟೆಂಟ್. ಎಲ್ಲರೂ ಎಕ್ಸಸೈಸ್ ಕ್ವಶನ್ ಏನೋ ಮಾಡ್ತೀರಾ, ಆದರೆ ಎಕ್ಸಾಂಪಲ್ಸ್ನ ಹೆಗರಿಸ್ಬಿಡ್ತೀರಾ. ಸೊ ಈ ಒಂದು ಮಿಸ್ಟೇಕನ್ನು ದಯವಿಟ್ಟು ಮಾಡಬೇಡಿ. ಓಕೆನಾ? ಎಸ್. ಇನ್ನು ಸ್ಕಿಪ್ಪಿಂಗ್ ರಿವಿಷನ್ ಮಾಡುವಂಥದ್ದು ಅಗತ್ಯ. ಎಕ್ಸಾಮ್ ಮುಂದೆ ರಿವಿಷನ್ ಅಲ್ಲ, ನೀವು ವೀಕ್ಲಿ ಒಂದ್ಸಲ ಮಾಡಿರುವಂತಹ ಹೇಳ್ಕೊಟ್ಟಿರುವಂತಹ ಕಾನ್ಸೆಪ್ಟ್ಗಳನ್ನು, ಚಾಪ್ಟರ್ಗಳನ್ನು ರಿವೈಸ್ ಮಾಡುವಂತಹ ಬುನಾದಿ ಹಾಕೊಳ್ಳಿ ಇವಾಗ. ಓಕೆನಾ? ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ. ಇದು ಕೂಡ ಒಂದು ತಪ್ಪೇ. ರಿವಿಷನ್ ಬರೀ ಎಕ್ಸಾಮ್ ಹಂತದಲ್ಲಿ ಮಾತ್ರ ಮಾಡೋದು ತಪ್ಪಾಗುತ್ತೆ. ನೀವು ವೀಕ್ಲಿ ರಿವಿಷನ್ ಮಾಡ್ತಾ ಹೋಗಿ, ಇದು ಬಹಳ ಬಹಳ ಇಂಪಾರ್ಟೆಂಟ್. ಇನ್ನು ಫಿಯರ್ ಆಫ್ ಲೆಂಗ್ತಿ ಪ್ರಾಬ್ಲಮ್ಸ್. ತುಂಬ ಜನ ಏನು ಮಾಡ್ಬಿಡ್ತೀರಾ ಅಂದರೆ, ಲೆಂಗ್ತಿ ಪ್ರಾಬ್ಲಮ್ ಇದೆ ಅಂದರೆ ಅದನ್ನು ಕೈ ಬಿಟ್ಬಿಡೋದಪ್ಪ, ಹೋದ್ರೆ ಹೋಗ್ಲಿ ಬಿಡು ಅಂತ. ಸೊ ಆ ರೀತಿ ಮಾಡಬಾರ್ದು. ಇನ್ನು ಮುಂದೆ ನಿಮಗೆ ಲೆಂಗ್ತಿ ಪ್ರಾಬ್ಲಮ್ಸ್ಗಳು ಬಂದೇ ಬರ್ತವೆ.
ಫಸ್ಟ್ ಇಯರ್ ಪಿ ಯು ಸಿ ಆಯ್ತು, ಸೆಕೆಂಡ್ ಇಯರ್ ಪಿ ಯು ಸಿಗೆ ಅಲ್ಲಾದ್ರೂ ಬಂದೇ ಬರುತ್ತೆ. ಸೊ ನೀವೇನ್ ಮಾಡ್ಬೇಕು, ಒಂದು ಅಭ್ಯಾಸನ ಇಟ್ಕೋಬೇಕು. ಲೆಂಗ್ತಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡುವಂತ ಒಂದು ಅಭ್ಯಾಸನ ನೀವು ಮಾಡ್ತಾ ಹೋಗ್ಬೇಕು. ಅದ್ರ ಬಗ್ಗೆ ಭಯ ಏನಾದ್ರೂ ಇದ್ರೆ ಬಿಟ್ಟು ಬಿಡ್ರಿ. ಓಕೆ, ಎಲ್ಲಿ ತನಕ ಗೊತ್ತಾ ಭಯ? ನೀರಿಗೆ ಇಳಿಯೋ ತನಕ ಭಯ ಮಕ್ಳೇ. ನೀರಿಗೆ ಇಳಿದ್ಮೇಲೆ ಈಜ್ತೀವೋ ಅದರಲ್ಲಿ ಡ್ಯಾನ್ಸ್ ಮಾಡ್ತೀವೋ ಗೊತ್ತಿಲ್ಲ, ಇಳಿದ ಮೇಲೆ ನಾವು ಅದೇನೇ ಇದ್ರೂ ಹೋರಾಡಬೇಕು ಅಲ್ವಾ? ಅದೇ ರೀತಿ ನೀವು 11th ಕ್ಲಾಸ್ 11ಗೆ ಎಂಟರ್ ಆಗಿದ್ದೀರಾ, ಸೈನ್ಸ್ ತಗೊಂಡಿದ್ದೀರಾ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಏನೇ ಇರಲಿ ಕಲೀರಿ ಕುತ್ಕೊಂಡು. ಅದು ನೋಡಿ, ಮನುಷ್ಯಗೆ ಇಂಪಾಸಿಬಲ್ ಆಗಿರೋದು ಯಾವುದೂ ಇಲ್ಲ ಮಕ್ಕಳೇ. ಎಲ್ಲಿವರೆಗೂ ಇಂಪಾಸಿಬಲ್ ಅಂದ್ರೆ ನಾವು ಪ್ರಯತ್ನ ಎಲ್ಲಿ ತನಕ ಹಾಕೋದಿಲ್ಲ ಅಲ್ಲಿ ತನಕ ಇಂಪಾಸಿಬಲ್. ಒಮ್ಮೆ ಪ್ರಯತ್ನ ಹಾಕಿದ್ವಾ, ಎಫರ್ಟ್ ಹಾಕ್ಲಿಕ್ಕೆ ಶುರು ಮಾಡಿದೀವ, ಅಲ್ಲಿಂದನೇ ನಿಮ್ಮ ಜಯ ಸಿಕ್ಕ ಹಾಗೆ. ಓಕೆ, ಇಟ್ಸ್ ಎ ಬಿಗಿನಿಂಗ್ ಯಾವುದಕ್ಕೆ? ನಿಮ್ಮ ವಿಕ್ಟ್ರಿಗೆ. ಸೊ ಹಾಗಾಗಿ ಭಯ ಬೇಡ, ಹೆಚ್ಚು ಹಾರ್ಡ್ ವರ್ಕ್ ಮಾಡೋದಕ್ಕೆ ನಿಮ್ಮನ್ನ ನೀವು ತಯಾರಿ ಮಾಡ್ಕೊಳ್ಳಿ. ಈ ಎಲ್ಲಾ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಒನ್ಸ್ ಅಗೇನ್ ಅಂತ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್ ಮಕ್ಕಳೇ. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.